ಇವತ್ತಿನ ಈಗಿನ ಸಮಾಜದ ವ್ಯವಸ್ಥೆಯನ್ನು ನೋಡಿದಾಗ ಒಂದು ಕಡೆ ನಗು ಬರುತ್ತೆ, ಇನ್ನೊಂದು ಕಡೆ ಮುಂದೆ ಏನಾಗಬಹುದು ಅಂತಕ್ಕಂಥ ಭಯವೂ ಕಾಡುತ್ತೆ. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಗವದ್ಗೀತೆ ನಮಗೆ ಆಧ್ಯಾತ್ಮಿಕ ಚಿಂತನೆಯ ಒಂದು ಫೌಂಡೇಶನ್ ಇದ್ದಾಗೆ. ಇವತ್ತು ನೀವು ಗಮನಿಸಿದ್ದೀರಿ, ಬಹುತೇಕ ಮಠಾಧೀಶ್ವರುಗಳು, ಬಹುತೇಕ ಆಧ್ಯಾತ್ಮಿಕ ಚಿಂತಕರು, ಗುರುಗಳು, ಜಾತಿ ಮತ ಪಂಥದ ಗುರುಗಳು ಕೂಡ ಭಗವದ್ಗೀತೆಯನ್ನು ಉದಾಹರಣೆಯಾಗಿಟ್ಕೊಂಡೇ ಉದಾಹರಣೆ ಕೊಡ್ತಾ ಅವ್ರ ಉಪನ್ಯಾಸಗಳನ್ನು ಕೊಡೋದು ಕೇಳಿದ್ದೀವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಸುದೇವ ಕುಟುಂಬ ಅಂತ ಹೇಳ್ತಾನೆ. ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಇದ್ದ ಹಾಗೆ ಅಂತ. ಇಡೀ ವಿಶ್ವವೇ ಒಂದು ಕುಟುಂಬ ಅಂದ ಮೇಲೆ ಅದನ್ನು ಪ್ರತಿಪಾದನೆ ಮಾಡುವಂಥ ನಮ್ಮ ಗುರುಗಳಾಗಲಿ, ಅದು ಯಾರೇ ಆಗಿರಲಿ, ಅಥವಾ ಅದರ ಬಗ್ಗೆ ಉಪನ್ಯಾಸ ಕೊಡುವಂಥ ವ್ಯಕ್ತಿಗಳಾಗಿರಲಿ, ಈ 108 ಮತಗಳನ್ನು, ಪಂಥಗಳನ್ನು, ಜಾತಿಗಳನ್ನು ಯಾಕೆ ಹುಟ್ಟು ಹಾಕ್ಕೊಂಡ್ರು ಅಂತ ಪ್ರಶ್ನೆ ಬರುತ್ತಲ್ಲ. ನಮಗೆಲ್ಲರಿಗೂ ಭಗವದ್ಗೀತೆ ಒಂದೇ ಸ್ಪಿರಿಚುವಲ್ ಟೆಕ್ಸ್ಟ್ ಅಂದ ಮೇಲೆ ವಸುದೇವ ಕುಟುಂಬ ಅಂತಕ್ಕಂಥ ಸಂದೇಶವನ್ನು ಅದು ಜಗತ್ತಿಗೆ ಕೊಟ್ಟ ನಂತರ ಅದರ ಕೆಳಗಡೆ ಇಷ್ಟೊಂದು ಜಾತಿ ಮತ ಪಂಥಗಳು ಯಾಕೆ ಬರ್ತದೆ ಅನ್ನೋದು ಪ್ರಶ್ನೆ. ಇದು ಬರೀ ಹಿಂದೂಗಳಲ್ಲಿ ಮಾತ್ರ ಅಲ್ಲ, ಮುಸಲ್ಮಾನರಲ್ಲೂ ಕೂಡ ಅಷ್ಟೇ ಇದೆ. ಅಲ್ಲಿ ಎಲ್ಲರೂ ನಾವು ಅಲ್ಲನ ವಾಕ್ಯವನ್ನು ಪಾಲಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ 108 ಪಂಗಡಗಳಿದ್ದಾವೆ, ಅದರೊಳಗಡೆ 108 ಉಪಜಾತಿಗಳಿದ್ದಾವೆ. ಅವರೆಲ್ಲರೂ ಕೂಡ ಅಲ್ಲನ ಪೂಜಿಸೋದು. ಆದರೆ ಅವರಲ್ಲೂ ಕೂಡ 108 ಪ್ಲ್ಯಾಟ್ಫಾರ್ಮ್ಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ರಲ್ಲೂ ಕೂಡ ಹಾಗೆ, ನಾವೆಲ್ಲ ಯೇಸುವಿನ ವಾಕ್ಯವನ್ನು ಪಾಲಿಸ್ತೀವಿ ಅಂತಾರೆ. ಆದರೆ ನೀನು ಪ್ರೊಟೆಸ್ಟೆಂಟ್ಸು, ನಾನು ಕ್ಯಾಥಲಿಕ್, ರೋಮನ್ ಕ್ಯಾಥಲಿಕ್ ಅಂತ ಹೇಳ್ತಾರೆ. ವಿಚಿತ್ರ. ಬುದ್ಧ ಸಿದ್ಧಾಂತ ತಗೊಳ್ಳಿ, ಅಲ್ಲಿ ಒಂದು 5 ಉಪಪಂಗಡಗಳು ಹುಟ್ಕೊಂಡು ಹೇಳ್ತಾ ಇರ್ತೀವಿ ಯಾವಾಗಲೂ. ಬಾಣಲಿಯಲ್ಲಿ ತುಪ್ಪವನ್ನು ನೀವು ಎಲ್ಲೇ ಮೇಲ್ಗಡೆ ಬಿಟ್ಟರೂ ಕೂಡ ಅದು ಬರೋದು ಮಧ್ಯಕ್ಕೆ ಅಂಥೇಳಿ. ಹಾಗಾಗಿ ನೀವು ಯಾವುದೇ ಜಾತಿ ಮತ ಪಂಥದ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತು ಮಾತಾಡ್ಬೋದು, ವಿಷಯ ಬದಲಾಗೋದಿಲ್ಲ. ವಿಷಯ ಅದೇ, 2+2 4, 5 ಆಗೋದಿಲ್ಲ. ಶ್ರೀಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದನ್ನು ಒಬ್ಬ ಸ್ವಾಮೀಜಿ ನಿಂತು ಇಲ್ಲಿ ಮಾತಾಡ್ತಾರೆ, ಇನ್ನೊಬ್ಬರು ಸ್ವಾಮೀಜಿ ಇನ್ನೊಂದು ಕಡೆ ಮಾತಾಡ್ತಾರೆ. ಹಾಗಂತೇಳಿ ವಿಷಯ ಬದಲಾಗ್ತದಾ? ಇಲ್ಲವಲ್ಲ. ಆದರೆ ಜನರಲ್ಲಿ ಗೊಂದಲ ಉಂಟಾಗುತ್ತೆ. ಯಾಕಂದರೆ ಇವರೊಂದು ಸಪ್ರೇಟ್ ವೇದಿಕೆಯನ್ನು ಮಾಡ್ಕೊಂಡಿದ್ದಾರೆ, ಇವರು ಸಪ್ರೇಟ್ ಜಾತಿ ಪಂಥ ಮತವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜನಗಳು ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ. ಅಲ್ಲಿ ಈ ಮಠದವರು ಪೂಜೆ ಮಾಡೋದು ಕೃಷ್ಣರಾಮನನ್ನೇ, ಆ ಮಠದವರು ಪೂಜೆ ಮಾಡೋದು ರಾಮಕೃಷ್ಣನನ್ನೇ. ಆದರೆ ಆ ಮಠಕ್ಕೂ ಈ ಮಠಕ್ಕೂ ಆಗೋದಿಲ್ಲ. ಆ ಮಠದವರು ಈ ಮಠದವ್ರಿಗೆ ಬೈತಾರೆ, ಈ ಮಠದವರು ಆ ಮಠದವ್ರಿಗೆ ಬೈತಾರೆ. ಇದನ್ನು ನೋಡಿದ್ದೀವಿ. ಇದು ಪ್ರಾಕ್ಟಿಕಲ್ ಆಗಿ ನಾವು ಹೇಳ್ತಿರುವಂಥದ್ದು, ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಮಾತಾಡ್ತಾ ಇಲ್ಲ. ಇಬ್ಬರು ಪೂಜೆ ಮಾಡುವಂಥ ಕೃಷ್ಣ ಒಬ್ಬನೇ ಆದಮೇಲೆ ಅಲ್ಲಿ ಯಾಕೆ ಇಷ್ಟೊಂದು ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡಿಕೊಂಡು ಸಾಮರಸ್ಯವನ್ನು, ಭ್ರಾತೃತ್ವವನ್ನು ಹಾಳು ಮಾಡಿಕೊಳ್ಳೋದು ಅಂತಕ್ಕಂಥದ್ದು ನಮಗೆ ಬಂದಿರುವಂಥ ಯೋಚನೆ. ನಿಮ್ಮನ್ನು ಯಾರು ಯುದ್ಧ ಮಾಡಿ ಬಾಂಬ್ ಹಾಕಿ ನಿಮ್ಮನ್ನು ಸಾಯಿಸಬೇಕು ಅಂತ ಏನಿಲ್ಲ. ಇದೇ ರೀತಿಯಾಗಿ ಒಬ್ಬೊಬ್ಬರು ಒಂದು ಜಾತಿ ಮತ ಪಂಥ ಕಟ್ಕೊಂಡು ಒಂದೊಂದು ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಕೊಟ್ಕೊಂಡು ಮಾತಾಡ್ತಾ ಹೋದರೆ, ನಿಮ್ಮಲ್ಲಿ ತಾಮಸ ರಾಜಸ ಗುಣಗಳು ಹೆಚ್ಚಾಗ್ತಾ ಬಂದರೆ ಅವರೇ ಅಂತ್ಯವನ್ನು ಕಾಣುವಂಥ ಒಂದು ದಿನಗಳು ಬರ್ಬೋದು, ನೆನ್ಪಿಟ್ಕೊಳ್ಳಿ.